ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಲಾ ಸಂಗಮ ಮೆಲೋಡಿ ಸೆರೆಬೆಲೂರು ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಡಲಾಗುವುದು. ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ. ಇಪ್ಪತ್ತೊಂದು ದಿವಸ ಫಜ್ಜರ್ ನಮಾಜ್ ಮಾಡೋಣ, ಅಲ್ಲಾನಲ್ಲೇ ದುವಾ ಬೇಡಣ್ಣ. ಆಮ್ಯಾಗ ಅಮಾವಾಸ್ಯೆಗೆ ಬಂದು ಆಶೀರ್ವಾದ ಕಾಯಿ ಒಯ್ಯಣ್ಣ. 5 ಅಮಾವಾಸ್ಯೆ ಹತ್ತಣ್ಣ ನಾನು ಬೂದಿ ನಂಬ ನಡ್ಕೊ ಅವ ತಬ್ಲಿಕ್ ಮನುಷ್ಯ, ದೇವ್ರಿಗೆ ಹೊಕ್ಕನ, ಊರು ಒಳಗ ಏನ ಕಾರ್ಯಕ್ರಮ ಅಕ್ಕವ ಹೊಕ್ಕನ ನಿಂದಿರ್ತಾನ ಬರ್ತಾನ. ಇದು ನಂದ ಹಂಗಿಲ್ಲಪ್ಪ, ಎಲ್ಲ ಕಾಣ್ತತಿ. ಆತ್ಮ ಸಂತೋಷದಿಂದ ನಂಬಿಕೆ ನನ್ನ ಮ್ಯಾಗ ಇಟ್ರ ಅದಕ್ಕೆ ಆಶೀರ್ವಾದ ನಂದಿರ್ತದೆ. ಎರಡೂ ದಂಡಿ ಮ್ಯಾಗ ಕೈ ಉರಿದ ನನ್ನ ಆಶೀರ್ವಾದ ಇರುವುದಿಲ್ಲ. ನನ್ನ ಹೆಸರು ಕೆಡಿಸುವಕ್ ನಾ ತಯಾರಿಲ್ಲ. ನಿಮ್ಮ್ಯಾಗ ಜನ್ಮ್ಯಾಗ ನಂಬಿಕೆ ಇಟ್ಟು ನಡೆದೇನ್ರಿ ಮಾಡ್ರಿ, ನಂಬಿಕೆ ಇಟ್ಕೊಂಡು ಸರ್ಸದನ್ನ ತಪ್ಲಿಕ್ ಹಿಂದಕ ಯಾವ ಊರಾಗ ಕೌಜಿಗೆ ಅದೇನೆ, ಯಾವ ಊರಾಗ ಅಂದ್ರಲ್ಪ ಕೌಜುಲಿಗೆ. ಇವ್ರದು ಒಂದನೇದ್ದು ಇವ್ರ ಮಗಳದು 3 ತೊಲಿ ಬಂಗಾರ ಗಂಟು ಹೋಗಿತ್ತು. ಹೌದನ್ರಿ? ಆ ಬಂಗಾರ ಗಂಟು ಎಲ್ಲಿ ಸೇರ್ಬೇಕು, ಎಲ್ಲಿ ಹೋಗ್ಬೇಕು, ಮನ್ಯಾಗ ತವಲ್ಲೇ ಹೋಗೈತಿ. ಮನಿ ಒಳಗ ಸೇರೈತಿ. ಅದೇನ ಬಾಗ್ಲ ದಾಟಿ ಬಂಗಾರ ಗಂಟು ಹೊರಗೆ ಹೋಗಿಲ್ಲಪ್ಪ. ಬದ್ಲಿ ಯಾರ ಮ್ಯಾಗ ಹೊರಗ್ಲಾರ ಮ್ಯಾಗ ಯಾರ ಮ್ಯಾಗೂ ಸಂಶಯ ಮಾಡಕ್ ಹೋಗ್ಬೇಡ್ರಿ. ಇದ್ದ 3 ಮಂದ್ಯಾಗ ಕದ್ದಾರ ಯಾರ? ಮಗಳದ ಬಂಗಾರ. ಹೌದಾ? ಅದು ಮನಿ ಬಿಟ್ಟು ಹೊರಗೆ ಹೋಗಿಲ್ಲಪ್ಪ. ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ಎರಡನೇದ್ದು ಇವ್ರ ಅಂಗಡಿ ಬೀಜ ಗೊಬ್ಬರ ದಿವ್ಸ 4-5 ದಿವ್ಸ 1-2 ಲಕ್ಷ ಅವರ. ಈಗ ಮನೆಯನ್ನ ಅಳಿಯನ ಮ್ಯಾಗ ಮಾಡ್ಕೊಂಡು ಹೆಂಡತಿ ಮ್ಯಾಗ ಉಂಡಿರ್ತಾವ. ಕರೆಕ್ಟ್ ಇದ್ದ ಪ್ರಶ್ನೆ ಕರೆಕ್ಟ್ ಹೇಳ್ಬೇಕ. ಹೌದಲ್ರಿ? ಏ ಹುಚ್ಚ, ಅಂಗಡಿಗೆ ಮಾಟ ಮಾಡಿ ನಿಲ್ಲ ಮಾಡ್ಯಾರ. ಗಿರಾಕಿ ಬರುವಲ್ಲು, ವ್ಯವಹಾರ ಕಡಿಮೆ ಐತಿ. ಹೌದನ? ಹೌದ್ರಿ? ನೀನ್ ಎಡ್ಸವಲ್ಲ. ಸಂಶಯಕ್ಕ ಸಂಸಾರ ಹಾಳಾಗ್ಯಾವ ಹಿಂದಕ. ಆ ತರ ನೀ ಸಂಶಯ ಮಾಡ್ಬೇಡ. ಆದ್ರ ಅದು ಒಳಗ ಅದು ಹೊರತೆಗಿತ್ತು.
ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಆಯ್ತು ನಾನು ಬೂದಿ ನಂಬಿ ನಡ್ಕೋಬೇಕು. ಆಯ್ತು ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಂಗಡಿಗೆ, ನಿಮ್ಮ ಮನೆಗೆ. ನಿಮ್ಮ ಹೆಣ್ಮಕ್ಳ ನನ್ನ ಮನೆಯಾರ ಚಲೋ ಐತಿಲ್ವೋ, ಶುದ್ಧ ಐತಿಲ್ವೋ ಅಂತ ಆಗಲೇ ಪ್ರಶ್ನೆ ಕೇಳಿಲ್ಲ ಅಜ್ಜನ. ಹೌದು ಈ ಅಜ್ಜನ ಕರ್ಕೊಂಡು ಹೋಗಿ ನಿನ್ನ ಮನೆಗೆ, ಎಲ್ಲ ಶುದ್ಧ ಆಗತ್ತ, ಎಲ್ಲ ಕಲ್ಯಾಣ ಆಗತ್ತ, ಎಲ್ಲ ಕರೆಕ್ಟ್ ಆಗತ್ತ. ನಾನು ಬೂದಿ ನಂಬಿ ನಡ್ಕೋರಿ, ನೀವು ಒಂದದ್ದಾಗತ್ತೆ. ಕೊಡು ಪ್ರಸಾದ್. ಅದ್ ಮಾಡ್ರಿ. 5 ಅಮಾಸಿ ಹತ್ತೋದು ಮರೆಯಂಗಿಲ್ಲ ನಾನು ದರ್ಗ. ಅದು ಎಲ್ಲರಿಗೂ 5 ಅಮಾಸಿ ಹತ್ತದ ರೀ. ಇದೇ ಒಂದು ಈಗಲೊಂದು ಹೇಳ್ತೀರಿ ಹೌದು ಅದರ ಹೌದೊಂದು ಹೇಳ್ತೀರಿ. ಕುಂದ್ರಿ ಮಂದಿ ಭಾಳ ಮಂದಿ ಐತ್ರಿ. ಆಮೇಲೆ ಮನೆಗೆ ಬರ್ತಾರಲ್ರಿ ಅವೆಲ್ಲ ಕೇಳೋದು ಅದು ಮಾಡ್ತೀವಿ. ನಿಮ್ಮ ಅಜ್ಜನ್ನ ನಾಳೆ ಕರ್ಕೊಂಡು ಹೊಂಟಿಲ್ಲ ಅಪ್ಪ ನೀವು. ಅಲ್ಲೇ ಕೇಳ್ಕೋರಿ, ಏನು ಕೇಳ್ಕೊಳ್ಳೋದು. ಕುಂದ್ರವರಿಗೆ ನೀವು ಅನ್ಕಂತ ದೆವ್ವ ತಗೊಂಬಂದ ಹೌದಲ್ಲ. ಅಮೌಂಟು ಕೊಟ್ಟೇನಿ ಅಂತಂದು ಹೇಳಕ್ಕಂತ ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ನಿಮಗೆ ಯಾವಾಗಲೂ ಗೊತ್ತಿರುವ ಹಾಗೆಯೇ ಹೆಬ್ಬಾಳಜ್ಜನವರ ಹೇಳಕ್ಕೆ ಪ್ರತಿ ರವಿವಾರದಂದು ಕೂಡಿ ತಾವಲ್ಲಿ ನಡೀತೈತಿ. ಇಲ್ಲಿ ಒಬ್ಬರು ಅವರ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ ಬಂದಾರ. ಬರ್ರಿ ಅವ್ರನ್ನ ಕೇಳುವಂತ ಅವ್ರ ಸ್ನೇಹ ಹೆಂಗೈತಿ ಮತ್ತು ಅವ್ರ ಅಜ್ಜರ ಬಗ್ಗೆ ಏನು ಹೇಳ್ತಾರಂತ. ನಮಸ್ಕಾರ. ಅವರು ನಾವು ಚಿಕ್ಕಂದಿನ ಒಂದೇ ಮನೆಯವ್ರು. ನಾವು ಅಕ್ಕಪಕ್ಕ ಮನೆಯವರು. ಅದು ಜಾತಿ ಒಂದೇ ಬೇರೆ ಆದ್ರೂ ಅದು ಅಂತ ಸಲ ಇದ್ದೀವಿ. ಆಮೇಲೆ ನನ್ನ ಅದೃಷ್ಟಕ್ಕೆ ನಾನು ಬೆಂಗಳೂರಲ್ಲಿ ಹೋಗಿ ವಿಧಾನಸೌಧ ಕೆಲಸ ಸಿಕ್ತು. ಆಮೇಲೆ ಇವರು ಇಲ್ಲಿಗೆ ನಾನು ಅಕಸ್ಮಾತಾಗಿ ಯೂಟ್ಯೂಬಲ್ಲಿ ನೋಡಿದೆ. ನೋಡಿದಾಗ ಹೋಗಿ ಮಾತಾಡ್ಸ್ಕೊಂಬರ್ಬೇಕು, ಫ್ರೆಂಡ್ಶಿಪ್ ಅದು ಅನ್ನೋದಷ್ಟು ನಾನು ಇಲ್ಲಿ ಬಂದಿದ್ದೆ. 2 ಮಾತಾಡಿದೆ, ಚೆನ್ನಾಗಿ ಮಾತಾಡಿದ್ರು. ಅದರಲ್ಲಿ ಒಂದು 4 ಜನಕ್ಕೆ ಅನುಕೂಲ ಆಗಲಿ ನಮ್ದು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೀವು ಬಂದಿರಲ್ರಿ ಅಜ್ಜರ, ಭಕ್ತಾದಿಗಳ ಅಭಿಪ್ರಾಯ ಏನಿತ್ತು ಅಜ್ಜರ ಬಗ್ಗೆ? ಅದನ್ನೆಲ್ಲ ನೋಡಿದ್ರೆ ನನಗೆ ಭಾಳ ಸಂತೋಷ ಅನಿಸ್ತೈತೆ. ಯಾಕೆ ಇಷ್ಟೊಂದು ಜನ ಬರ್ತಾರ, ಇಷ್ಟೊಂದು ಜನ ಒಳ್ಳೇದಾಗತ್ತೆ ಅನ್ನೋದೊಂದು ಹೆಮ್ಮೆ ಅನಿಸ್ತೈತೆ. ಅದು ಮಾತ್ರ ನಾನು ಹೇಳ್ಬೋದು, ಭಾಳ ಖುಷಿ ಆಗುತ್ತೆ. ಎಷ್ಟು ವರ್ಷದ ಸ್ನೇಹ ರೀ ನಿಮ್ಮ? ಎಷ್ಟು ವರ್ಷದ ಸ್ನೇಹ? ಈಗ ನನಗೆ 66 ವರ್ಷ. ನನಗೆ ಬಾಲ್ಯದ ಸ್ನೇಹಿತರು ನನಗೆ. ಈಗ ಅವರನ್ನು ಸರ್ವಿಸ್ ಅಂದರೆ 40 ವರ್ಷ ಹಿಂದೆ ನನ್ನ ಸ್ನೇಹಿತರು. ಆಮೇಲೆ ನಾನು ಬೆಂಗಳೂರು ಸೇರಿಕೊಂಡೆ. ಬೆಂಗಳೂರಲ್ಲಿ ಇದ್ದೆ ನಾನು. ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸರಾಗಿ ರಿಟೈರ್ಡ್ ಆಗಿ ಬೆಟಗೇರಿ ಬಂದೆ. ಈಗ ಕುರುಡಿಗೆ ಬರೋಣ ಅಂತ ಇವತ್ತು ಮನಸ್ಸಾಯಿತು. ಬಂದು ಕಟ್ಟ ಮಾತಾಡ್ಸ್ಕೊಂಡು ಈ ಕಡೆ ಹೊಂಟಿದ್ದೆ ಊರಿಗೆ.